ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಯಾವುದೋ ಒಂದು ಮಾರ್ಗವನ್ನ ಹಾದು ಹೋಗ್ತಿದ್ದೀನಿ. ನಾನು ಯಾವ ಮಾರ್ಗದಲ್ಲಿ ಹೋಗ್ತಿದ್ದೀನಿ, ಇದು ಸರಿನೋ ತಪ್ಪು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಅನ್ನೋ ಒಂದು ಕಳವಳದಲ್ಲಿ ಇದ್ದೀರಾ? ಅಯ್ಯೋ, ಏನ್ ನಡೀತೈತೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಹೋಗ್ತಿರೋಂಥ ಮಾರ್ಗದಲ್ಲಿ ಏನ್ ಸಂಭವಿಸ್ತದೋ ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಏನ್ ಆಲೋಚನೆ ಮಾಡ್ಬೇಕು ಅನ್ನೋದೇ ನಂಗೆ ತಿಳಿತಿಲ್ಲ. ಯಾವುದು ಸರಿ ತಪ್ಪು, ಯಾವುದು ಏನು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ನಾನು ಹೋಗ್ತಾ ಇರೋದು ಸರಿನೋ ತಪ್ಪೋ ಅನ್ನೋಂಥ ಗೊಂದಲದಲ್ಲಿ ನಾನು ಇದ್ದೀನಿ ಎಂಬ ಯೋಚನೆಯಲ್ಲಿ ಇದ್ದೀರಾ? ಪ್ರಿಯರೇ, ಭಕ್ತನು ಕೂಡ ಇದೇ ರೀತಿಯಾಗಿ ತಾನು ಹಾದು ಹೋಗ್ತಿರುವಂಥ ಮಾರ್ಗವು ಕತ್ತಲೆ ಮಾರ್ಗವಾಗಿರೋದ್ರಿಂದ ವಿಶ್ವಾಸದಲ್ಲಿ ದೇವರನ್ನು ನೋಡಿ ಪ್ರಾರ್ಥಿಸ್ತಾನೆ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 23ನೇ ಅಧ್ಯಾಯ 4ನೇ ವಚನ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ ಎಂಬುದಾಗಿ. ಪ್ರಿಯರೇ, ನೋಡಿ, ಭಕ್ತನಾದ ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ಸ್ವಾಮಿ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ನಾನು ಹೆದರೇನು. ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಪಡಿಸ್ತದೆ ಎಂಬುದಾಗಿ ವಿಶ್ವಾಸದಿಂದ ಆಯ್ಕೆ ಮಾಡ್ತಿದ್ದಾನೆ. ನೀವು ಹಾದು ಹೋಗ್ತಿರೋ ಮಾರ್ಗ ಕತ್ತಲೆ ಆಗಿದೆಯಾ? ಕಾರ್ಗತ್ತಲಿನ ಮಾರ್ಗದಲ್ಲಿ ಇದ್ದೀನಿ, ನನಗೆ ತಿಳಿತಾ ಇಲ್ಲ. ನಾನು ಹಾದು ಹೋಗ್ತಾರ ಸರಿನೋ ತಪ್ಪೋ, ನಾನು ಮಾಡ್ತಾರ ಸರಿನೋ ತಪ್ಪೋ ಎಂಬುದಾಗಿ ನನಗೇನು ಅರ್ಥನೇ ಆಗ್ತಿಲ್ಲ, ತಿಳಿತಾನೆ ಇಲ್ಲ. ನಾನು ಹಾದು ಹೋಗ್ತಿರೋಂಥ ಪರಿಸ್ಥಿತಿಗಳು ಏನು ಸಂಭವಿಸ್ತದೋ ನೋಡೋಣ ಅನ್ನೋ ರೀತಿಯಲ್ಲಿ ಇದ್ದೀರಾ? ಪ್ರಿಯರೇ, ನಿಮ್ಮ ವಿಶ್ವಾಸ ದೇವರ ಮೇಲಿರಲಿ. ದಾವೀದನು ಕೂಡ ನೋಡಿ ದೇವರನ್ನು ಪ್ರಾರ್ಥಿಸ್ತಾನೆ, ಸ್ವಾಮಿ ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ ನೀನು ಹತ್ತಿರ ಇರೋದ್ರಿಂದ ಕೇಡಿಗೆ ಹೆದರೇನು ಎಂಬುದಾಗಿ. ನೀವೊಂದು ವೇಳೆ ಕತ್ತಲೆ ಮಾರ್ಗದಲ್ಲಿ ಹಾದು ಹೋಗ್ತಿರ್ಬೋದು. ಯಾವುದೋ ಒಂದು ಸಾಲದ ಕತ್ತಲೆ ಮಾರ್ಗ, ವ್ಯಾಧಿಯ ಕತ್ತಲೆ ಮಾರ್ಗ, ಭವಿಷ್ಯದ ಕತ್ತಲೆ ಮಾರ್ಗಗಳಾಗಿರ್ಬೋದು, ಅಥವಾ ಅವಮಾನದ ಕತ್ತಲೆ ಮಾರ್ಗಗಳನ್ನ ಹಾದು ಹೋಗ್ತಾ ಇರ್ಬೋದು. ನಷ್ಟಗಳ ಮಾರ್ಗದಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು. ನೀವು ಕೈ ಹಾಕುವ ಪ್ರತಿ ಕೆಲಸಗಳು ನಷ್ಟವಾಗ್ತಿರ್ಬೋದು. ನಿಮ್ಮ ಯೋಜನೆಗಳು ಸಫಲವಾಗದೆ ನಿಷ್ಫಲವಾಗ್ತಿರ್ಬೋದು. ಆದ್ರಿಂದ ಅಯ್ಯೋ, ನಾನು ಹಾದು ಹೋಗ್ತಿರೋದೆಲ್ಲ ಬರೀ ಕತ್ತಲೆಯಲ್ಲಿ, ನನ್ನ ಮಾರ್ಗವೇ ಕತ್ತಲೆಯಾಗಿದೆ, ನನ್ನ ಜೀವಿತವೇ ಕತ್ತಲೆಯಾಗಿದೆ, ನನ್ನ ಕುಟುಂಬವೇ ಕತ್ತಲೆ ಆವರಿಸ್ಕೊಂಡು ಬಿಟ್ಟೈತೆ ಎಂಬುದಾಗಿ ಸೋತು ಹೋಗಿದ್ದೀರಾ? ನಿಮ್ಮ ವಿಶ್ವಾಸವನ್ನ ಬಲಪಡಿಸಿಕೊಳ್ಳಿ. ದಾವೀದನು ದೇವರನ್ನು ನೋಡಿ ಹೇಳ್ತಾನೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನ್ನನ್ನು ಧೈರ್ಯಪಡಿಸ್ತದೆ ಎಂಬುದಾಗಿ. ಪ್ರಿಯರೇ, ಯೇಸುವಿನ ವಾಕ್ಯವು ಪರಿಶುದ್ಧಾತ್ಮನು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಅನುದಿನವೂ ನಮಗೆ ಸಹಾಯ ಮಾಡುವಂತ ನಮ್ಮ ಸಹಾಯಕನಾಗಿರುವಂತ ಪವಿತ್ರಾತ್ಮನು ತಾನೇ ನಮ್ಮೊಳಗಿದ್ದುಕೊಂಡು ನಮಗೆ ಸಹಾಯ ಮಾಡುವನಾಗಿದ್ದಾನೆ. ಆದ್ರಿಂದ ನಿಮ್ಮೊಳಗಡೆ ಪರಿಶುದ್ಧಾತ್ಮನಿದ್ದಾನೆ. ಭಯಪಡಬೇಡಿ. ದೇವರ ವಾಕ್ಯದಿಂದ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ. ಪರಿಶುದ್ಧಾತ್ಮನಿಂದ ನೀವು ಬಲಪಡಿಸಿಕೊಳ್ಳಿ. ಪ್ರಿಯರೇ, ದಾವೀದನು ದೇವರನ್ನು ನೋಡಿ ಹೇಳ್ತಿದ್ದಾನೆ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನ್ನನ್ನು ಧೈರ್ಯ ಪಡಿಸ್ತದೆ ಎಂಬುದಾಗಿ. ಈ ಕತ್ತಲೆ ತುಂಬಿರುವಂತಹ ಲೋಕದಲ್ಲಿ, ಈ ಪಾಪವು ಅಂಧಕಾರ ತುಂಬಿಕೊಂಡಿರುವಂತಹ ಈ ಲೋಕದಲ್ಲಿ ಸತ್ಯ ಮಾರ್ಗ ಆಗಲಿ, ಜೀವ ಮಾರ್ಗವಾಗಲಿ, ಮನುಷ್ಯನ ಆಶೀರ್ವಾದದ ಮಾರ್ಗವಾಗಲಿ ಎಲ್ಲೂ ಕೂಡ ಕಾಣಲ್ಲ. ಆದರೆ ಯಾರಿಗೆ ದೇವರ ವಾಕ್ಯ ಎಂಬ ಕೋಲು ಇರ್ತದೋ, ಯಾರು ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರಿಗೆ ಮಾರ್ಗಗಳು ತೆರೆಯಲ್ಪಡ್ತದೆ. ಆದ್ರಿಂದ ದಾವೀದನಿಗೆ ಹೇಳ್ತಾನೆ, ನಿನ್ನ ವಾಕ್ಯಗಳು ನನ್ನ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕಾಗಿದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ನಮ್ಮ ಮನಸ್ಥಿತಿಗಳನ್ನ ಬಲಪಡಿಸುವಂಥದ್ದಾಗಿದೆ, ನಮ್ಮ ಮಾರ್ಗಗಳನ್ನ ಸ್ಥಿರಪಡಿಸುವಂಥದ್ದಾಗಿದೆ ಪ್ರೇರೆ. ಆದ್ರಿಂದ ಯಾವಾಗ ನೀವು ದೇವರ ವಾಕ್ಯದ ಕಡೆಗೆ ನಿಮ್ಮ ಮನಸ್ಸು ಕೊಡ್ತೀರೋ, ಯಾವಾಗ ಮನಸ್ಸಿಟ್ಟು ದೇವರ ವಾಕ್ಯದ ಮೇಲೆ ವಿಶ್ವಾಸವನ್ನು ಇಡುವುದಕ್ಕೆ, ವಾಕ್ಯದ ಕಡೆಗೆ ತಿರುಗಿಕೊಂಡು ನಡೆಯುವುದಕ್ಕೆ ಒಪ್ಪಿಸಿಕೊಡ್ತೀರೋ, ಆಗ ನಿಮ್ಮ ಕಾರ್ಗತ್ತಲೆಗಳನ್ನ ಆತನು ಬೆಳಕಾಗಿ ಮಾರ್ಪಡಿಸ್ತಾನೆ, ನಿಮ್ಮ ಕುಟುಂಬಗಳನ್ನ ಬೆಳಕಾಗಿ ಮಾರ್ಪಡಿಸ್ತಾನೆ. ಆದ್ರಿಂದ ಕತ್ತಲೆಯಲ್ಲಿ ಹಾದು ಹೋಗ್ತಿದ್ದೀನಿ ಅಂತೇಳಿ ಸೋತು ಹೋಗಿ ಕುಳಿತುಕೊಳ್ಬೇಡಿ. ಎದ್ದು ಪ್ರಾರ್ಥಿಸ್ರಿ, ದೇವರ ವಾಕ್ಯವನ್ನು ಓದ್ರಿ, ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡಿ, ಕರ್ತನಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ. ದಾವೀದನು ಹೇಳೋ ಪ್ರಕಾರವಾಗಿ ನಿನ್ನ ದೊಣ್ಣೆಯು ನಿನ್ನ ಕೋಲು ನನ್ನ ಧೈರ್ಯ ಪಡಿಸ್ತದೆ ಅಂತ ಹೇಳದಂತೆ, ದೇವರ ನಿನ್ನ ವಾಕ್ಯವು, ಅಪ್ಪ ನಿನ್ನ ಹೆಸರಿಂದ ನಾನು ಬಲವಂತೀನಿ, ನಿನ್ನ ವಾಕ್ಯವು ನನ್ನ ಬಲಪಡಿಸ್ತದೆ, ನಿನ್ನ ಆತ್ಮನು ನನ್ನ ಬಲಪಡಿಸ್ತಾನೆ ಎಂಬುದಾಗಿ ಬಲವಂತಿ ಪ್ರೇರೆ. ಎದ್ದು ಪ್ರಾರ್ಥಿಸಿ ಮುಂದೆ ನಡೀರಿ. ಕರ್ತ ನಿಮಗೆ ಸಹಾಯಕನಾಗಿದ್ದಾನೆ.
ಆತ ನಿಮಗೆ ಮುಂಬಲವಾಗಿ ಹಿಂಬಲವಾಗಿದ್ದಾನೆ, ಭಯಪಡಬೇಡಿ. ಆದ್ರಿಂದ ಯಾವುದೇ ಕತ್ತಲೆಗಳಾಗಿರ್ಬೋದು, ಯಾವುದೇ ಕಾರ್ಗತ್ತಲಿನ ಪರಿಸ್ಥಿತಿಗಳಾಗಿರಬಹುದು, ಕರ್ತನು ಬೆಳಕಾಗಿದ್ದಾನೆ ಅನ್ನೋದು ಮರಿಬೇಡಿ. ಆತನು ನಿಮಗೆ ಮುಂಬಲವಾಗಿ ಹಿಂಬಲವಾಗಿ, ನಿಮ್ಮ ಕುಟುಂಬಕ್ಕೆ ಮುಂಬಲವಾಗಿ ಹಿಂಬಲವಾಗಿ ಆತನು ಬೆಳಕಾಗಿ ಮುಂದೆ ಹೋಗ್ತಾನೆ. ನೋಡಿ, ಇಸ್ರಾಯೇಲ್ ಜನಗಳನ್ನ ದೇವರು ಕಾನಾನ್ ದೇಶಕ್ಕೆ ನಡೆಸುವಾಗ ಆತನು ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ಅವರ ಮುಂದೆ ಹಿಂದೆ ಅವರ ಜೊತೆಯಲ್ಲಿ ನಡೆದನು ಎಂಬುದಾಗಿ ವಾಕ್ಯ ಹೇಳ್ತದೆ ಪ್ರೇರೆ. ಅದೇ ರೀತಿಯಾಗಿ ನೀವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನೀವು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಬೆಳಕಾಗಿರುವ ಕರ್ತನು ನಿಮಗೆ ಮುಂಬಲವೂ ನಿಮಗೆ ಹಿಂಬಲವಾಗಿದ್ದು ಆತನ ಮೇಘದೊಟ್ಟಿಗೆ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಅಂದರೆ ಆತನ ಆತ್ಮನೊಟ್ಟಿಗೆ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆತನ ವಾಕ್ಯದೊಟ್ಟಿಗೆ ನಿಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಸೋತೋಗ್ಬೇಡಿ, ದೇವರು ನಿಮ್ಮ ಜೊತೆ ಇದ್ದಾನೆ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ದಾವೀದನ ಇಕ್ಕಟ್ಟಲ್ಲಿ ಕತ್ತಲಲ್ಲಿದ್ದು ಪ್ರಾರ್ಥಿಸುವಾಗ ತನ್ನ ವಿಶ್ವಾಸವನ್ನು ನಿನ್ನ ವಾಕ್ಯದ ಮೇಲೆ ಇಟ್ಟು ತನ್ನನ್ನು ತಾನು ಬಲಪಡಿಸಿಕೊಳ್ಳುವಾಗ ಆತನಿಗೆ ಸಹಾಯ ಮಾಡಿ ಆತನ ಮುನ್ನಡೆಸಂತ ದೇವರು ನೀನಾಗಿದ್ದಿಲ್ಲ. ಅದಕ್ಕಾಗಿ ಸ್ತೋತ್ರ. ಇವತ್ತು ಯಾರೆಲ್ಲ ದೇವರೇ ನಿನ್ನ ವಾಕ್ಯವನ್ನು ಕೇಳಿ ಸ್ವಾಮಿ, ಅಪ್ಪ ನಿನ್ನ ದೊಣ್ಣೆಯು ನಿನ್ನ ಕೋಲು ನನ್ನ ಧೈರ್ಯಪಡಿಸ್ತದೆ, ನಿನ್ನ ವಾಕ್ಯವು ನನ್ನ ಬಲಪಡಿಸ್ತದೆ ಎಂಬುದಾಗಿ ನಿನ್ನ ವಾಕ್ಯದ ಕಡೆಗೆ ಮನಪೂರ್ವಕವಾಗಿ ತಿರುಗಿ ಒಪ್ಪಿಸಿ ಪ್ರಾರ್ಥಿಸ್ತಿದ್ದಾರೋ ಆ ಮಕ್ಕಳನ್ನು ಆಶೀರ್ವದಿಸು, ಅವ್ರನ್ನ ಬಲಪಡಿಸು. ಅವ್ರ ಕತ್ತಲೆಲ್ಲ ಹೋಗಿ ಬೆಳಕಾಗಲಿ, ಅವ್ರ ಜೀವಿತದಲ್ಲಿ ಮಹಿಮೆಯಾದ ಅದ್ಭುತಗಳು ಕಾಣಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.